ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಮಳೆ ಬೀಳ್ತಾ ಇದೆ. ಆದರೆ ಅದರ ಗುಡುಗು ಸಿಡಿಲು ಮಿಂಚು ಬೆಂಗಳೂರಿನಲ್ಲಿ ಕಾಣ್ತಾ ಇದೆ, ವಿಧಾನಸೌಧದಲ್ಲಿ ಕಾಣ್ತಾ ಇದೆ. ಯಾಕಂದರೆ ಜಾತಿ ಗಣತಿ ಇದೆಯಲ್ಲ, ಆ ಜಾತಿ ಗಣತಿ ಒಂದು ಲೆಕ್ಕದಲ್ಲಿ ಬೆಂಕಿ ಬಿರುಗಾಳಿ ಸಹಿತವಾಗಿ ಅಪ್ಪಳಿಸ್ತಾ ಇದೆ. ವರದಿ ಸೃಷ್ಟಿ ಮಾಡಿರುವಂಥ ತಲ್ಲಣಗಳು ಒಂದೆರಡಲ್ಲ. ನಿನ್ನೆ ಸಂಪುಟ ಸಭೆ ಇದಕ್ಕೆ ಸಾಕ್ಷಿಯಾಯಿತು. ನಾಯಕರು ನೇರವಾಗಿ ಆಕ್ಷೇಪ ಎತ್ತಿದರು, ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಅದರ ಇನ್ಸೈಡ್ ವಿವರಗಳನ್ನು TV9 ನಿಮ್ಮ ಎದುರುಗಡೆಗೆ ಈಗ ಇಡ್ತಾ ಇದೆ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಜಾತಿ ಗಣತಿ ಸೃಷ್ಟಿ ಮಾಡಿರುವಂಥ ಕೋಲಾಹಲ ಎಂಥದ್ದು? ಸೊ ಇದು ಸಂಗತಿ ನಿನ್ನೆ ಮಂಡನೆ ಆಗ್ತಿದ್ದಂಥ ಸಂದರ್ಭದಲ್ಲೇ, ಅಂದರೆ ವಿವರಗಳನ್ನು ಕೊಡ್ತಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ ಸೃಷ್ಟಿಯಾಯಿತು. ಕೆಲವರು ಏರು ಧ್ವನಿಯಲ್ಲಿ ಮಾತಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಸಭೆ ಆರಂಭದಲ್ಲಿ ವರದಿ ಮಂಡಿಸಿ ಅಂತಂತಂದ್ರು. ಕಾರ್ಯದರ್ಶಿ ವರದಿ ಕೊಡ್ಲಿಕ್ಕೆ ಆರಂಭ ಮಾಡಿದ್ರು. ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿ ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗೇರಿಬಿಡ್ತು. ಇದು ಮಂಡಿಸೋ ರೀತಿನೇ ಇದು, ಹೇಳೋ ರೀತಿನೇ ಇದು ಅಂತ CM ಸಿಡಿಮಿಡಿಗೊಂಡ್ರು. ನನಗೆ ತಂಗಡಿಗೆ ಅದರ ವಿವರಗಳನ್ನು ಕೊಡಬೇಕಾಯಿತು ಮಂತ್ರಿಗಳು. ಕಾರ್ಯದರ್ಶಿಯನ್ನು ಹಿಗ್ಗಾಮುಗ್ಗ ಲೆಫ್ಟ್ ಅಂಡ್ ರೈಟ್ ತಗೊಂಡ್ರು CM. ವರದಿಯ ವೈಜ್ಞಾನಿಕತೆ ಏನು, ಮಾನದಂಡ ಏನು, ಮನೆ ಮನೆಗೆ ಭೇಟಿ ನೀಡಿ ಇವರು ಪಡೆದಿರುವಂಥ ವಿವರಗಳೇನು, ಅದೆಲ್ಲ ಸಂಗತಿಗಳನ್ನು ಒಂದೊಂದಾಗಿ ಹೇಳ್ತಾ ಬಂದರು. ಬನ್ನಿ, ಇಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಯಿತು ಒಳಗಡೆಗೆ, ಯಾವ್ಯಾವ ಸಂಗತಿಗಳು ಚರ್ಚೆ ಆಯಿತು ಅದ್ರ ಬಗ್ಗೆ ಮಾತಾಡೋಣ. ಪ್ರಸನ್ನ ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ. ಇದರ ಪರಿಣಾಮಗಳು ಏನೇನು ಆಗಬಹುದು, ಮುಂದಿನ ಹಂತ ಏನು, ಇದ್ರ ಬಗ್ಗೆ. ಆದರೆ ಅದಕ್ಕಿಂತ ಮೊದಲು ಒಂದಿಷ್ಟು ಸಭೆಯ ಆರಂಭದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಪಡಿಬೇಕು ಅಂತ CM ಹೇಳಿದ್ರು. CM ಸೂಚನೆ ಕೊಟ್ಟರು, ನಿಮ್ಮ ಅಭಿಪ್ರಾಯವನ್ನು ನೀವು ಮಂಡಿಸಬಹುದು ಅಂತ. ಕೆಲವರು ಅಭಿಪ್ರಾಯವನ್ನು ಮಂಡಿಸೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹೊರಗಡೆ ಬಂದು ತಿಪ್ಪೆ ಸಾರಿಸುವಂಥ ಕೆಲಸಗಳಾಯಿತು. ಎಲ್ಲರೂ ಭಾಳ ಕೂಲಾಗಿದ್ದರು, ಎಲ್ಲರೂ ಭಾಳ ಸಮಾಧಾನವಾಗಿ ಮಾತಾಡಿದ್ರು ಅಂತ ನಾಯಕರು ಏನೇ ಹೇಳಿದ್ರು ಕೂಡ ಒಳಗೆ ಏನೇನಾಗಿದೆ ಅದು TV9ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಆರಂಭದಲ್ಲಿ ಹೇಳಿದಂಥ ಸಂದರ್ಭದಲ್ಲೇ ಕೆಲವರು ಏರು ಧ್ವನಿನಲ್ಲಿ ಮಾತಾಡಿದ್ರು. ನಾವು ಹೋಗಿ ಮುಖ ತೋರಿಸ್ಬೇಕೋ ಬೇಡವೋ ಅಂತ ಕೇಳಿದ್ರು. ಕ್ಷೇತ್ರದ ಜನರಿಗೆ ಹೆಂಗೆ ಉತ್ತರ ಕೊಡಬೇಕು ಅಂತ ಕೇಳಿದ್ರು. ಯಾರು ಹೇಳಿದ್ದು ಇಷ್ಟೊಂದೆಲ್ಲ ಅವಾಂತರಗಳನ್ನು ತಂದಿಡಲಿಕ್ಕೆ ಅನ್ನುವಂಥ ಪ್ರಶ್ನೆಗಳನ್ನು ಹಾಕಿದ್ರು. ಮೀಡಿಯಾದ ಎದುರುಗಡೆಗೆ ಕ್ಯಾಮ್ರಾ ಆನದಂಥ ಸಂದರ್ಭದಲ್ಲಿ, ಮೈಕ್ ಆನದಂಥ ಸಂದರ್ಭದಲ್ಲಿ ಈ ಹೇಳ್ದೇ ಇರುವಂಥ ನಾಯಕರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಒಳಗಡೆಗೆ ಕರೆದಿರುವಂಥದ್ದೇ ವಿಶೇಷ ಸಭೆ, ವಿಶೇಷ ಸಂಪುಟ ಸಭೆ. ಒಂದೇ ವಿಷಯ, ಜಾತಿ ಜನಗಣತಿದು. ಹೀಗಾಗಿ ಎಲ್ಲ ನಾಯಕರು ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ಶುರು ಮಾಡಿದರು. ಕೆಲವರಂತೂ ಏರಿದ ಧ್ವನಿನಲ್ಲಿ ಹೇಳಿದರು, ಇದೇ ರೀತಿ ಆದರೆ ನಾಳೆ ಎಡವಟ್ಟಾಗತ್ತೆ, ತೊಂದರೆಗಳಾಗ್ತವೆ, ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ನಿಜ. ಯಾಕಂದರೆ ರಾಜಕೀಯ ಮಾಡ್ತಿರುವಂಥವ್ರು ಯಾವಾಗಲೂ ಕೂಡ ಜನಸಾಮಾನ್ಯರ ಜೊತೆಗಿರುವಂಥವ್ರು, ಸಮಾಜಕ್ಕೆ ಉತ್ತರ ಕೊಡಬೇಕು. ಸಾಮಾನ್ಯ ಸಂಗತಿ ಅಲ್ಲ ಇದು. ಈ ಹೋದಲ್ಲಿ ಬಂದಲ್ಲಿ ಜನ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿಬಿಟ್ರೆ ನಾಯಕರು ಏನು ಮಾಡಬೇಕು? ಇದು ವಿಷಯ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ. ಒಕ್ಕಲಿಗ ಸಚಿವರು ಜಾತಿ ಗಣತಿ ವರದಿಯ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆನೇ ನಮಗೆ ಆಕ್ಷೇಪ ಇದೆ. ತಪ್ಪು ಭಾವನೆ ಹೋಗ್ತಾ ಇದೆ ಜನರಿಗೆ. ಏನು ಮಾಡ್ತಿದ್ದೀರಿ ನಾಯಕರು ಅಂತ ಕೇಳ್ತಾ ಇದ್ದಾರೆ ಜನರು. ಈ ಸಭೆಯಲ್ಲಿ ನಾವು ಈ ವರದಿಯನ್ನು ಒಪ್ಪಲ್ಲ. ಯಾಕಂದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ ರೀತಿಯಲ್ಲಿ ಯಾವ್ಯಾವ ರೀತಿ ಅಂಕಿಅಂಶಗಳಿವೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಇನ್ನು ಕೆಲ ಮನೆಗಳಿಗೆ ಹೋಗೇ ಇಲ್ಲ ಅನ್ನುವಂಥ ಮಾತುಗಳಿದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಹೀಗಾಗಿ ನಾವು ಇದನ್ನು ಒಪ್ಪಲ್ಲ. SS ಮಲ್ಲಿಕಾರ್ಜುನ್ ಅಂತನೂ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿ ಮಾತಾಡೋದ್ರಂತೆ ಈ ವರದಿನೇ ಸರಿ ಇಲ್ಲ ಅಂತ ಅವ್ರ ತಂದೆ ಹೇಳಿಬಿಟ್ರು. ನೇರವಾಗಿ ಶಾಮನೂರು ಶಿವಶಂಕರಪ್ಪನವರು, ಅದು ಹೆಂಗೆ ನಮ್ಮನ್ನು ಬಿಟ್ಟು ನೀವು ಸರ್ಕಾರ ನಡೆಸ್ತೀರಿ ನೋಡೇ ಬೇಡ ಅಂತ. ಅದಾದಮೇಲೆ ಬೇರೆ ಬೇರೆ ನಾಯಕರೇನು ಮಾತಾಡಿದ್ರು, ಸ್ವಾಮೀಜಿಗಳೇನು ಮಾತಾಡಿದ್ರು, ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಜಾತಿ ಗಣತಿಯನ್ನು ತಿರಸ್ಕರಿಸಿ ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಈ ಸಂಗತಿಗಳನ್ನು ನಾನು ತಿರಸ್ಕರಿಸ್ತಾ ಇದ್ದೀನಿ. ಸಮುದಾಯ, ಉಪಪಂಗಡಗಳು ಇವನ್ನೆಲ್ಲ ವಿಭಜನೆ ಮಾಡಿಬಿಟ್ರೆ ಗತಿ ಏನು? ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ.
ಲಿಂಗಾಯತ ಮತ್ತು ಉಪಪಂಗಡದ ವಿಂಗಡಿಸ್ತೀರ ನೀವು? ಆ ರೀತಿ ಗಣತಿ ಮಾಡ್ತೀರಾ? ಏನು ಮಾನದಂಡ ಇದು ಅನ್ನುವಂಥ ಪ್ರಶ್ನೆ ಕೇಳಿದರು ಎಸ್ ಎಸ್ ಮಲ್ಲಿಕಾರ್ಜುನ್. ಸಮುದಾಯದ ಸಂಖ್ಯೆ ಅಷ್ಟು ಕಡಿಮೆನಾ? ಅಷ್ಟು ಕಡಿಮೆ ಇರೋಕ್ಕೆ ಸಾಧ್ಯನಾ? ಯಾವಾಗ ಎಸ್ ಎಸ್ ಮಲ್ಲಿಕಾರ್ಜುನ್ ಏರು ಧ್ವನಿನಲ್ಲಿ ಮಾತಾಡಿದ್ರು ಆವಾಗ ಸಭೆಯಲ್ಲಿ ಬೇರೆ ಬೇರೆಯವರೆಲ್ಲ ದನಿಗೂಡಿಸೋಕೆ ಶುರು ಮಾಡಿದ್ರು. ಮಲ್ಲಿಕಾರ್ಜುನ್ ಮತ್ತೊಮ್ಮೆ ಮಗದೊಮ್ಮೆ ಅದನ್ನೇ ಹೇಳಿದ್ರು, ಈ ವರದಿ ಸರಿಯಿಲ್ಲ, ಇದು ಸತ್ಯಾಸತ್ಯತೆಯಿಂದ ಬಹಳ ದೂರ ಇದೆ, ಇದನ್ನು ಧಿಕ್ಕರಿಸಬೇಕು. ಲಿಂಗಾಯತ ಉಪಪಂಗಡ ಇದೆಲ್ಲವನ್ನು ಕೂಡ ವಿಂಗಡಿಸಿದ್ದು ತಪ್ಪು. ಲಿಂಗಾಯತರ ಸಂಖ್ಯೆ ಇಷ್ಟು ಅಂತಂದ್ರೆ ನಂಬೋಕೆ ಸಾಧ್ಯನಾ ಅನ್ನುವಂಥದ್ದು ಮಲ್ಲಿಕಾರ್ಜುನ ಅವರ ಪ್ರಶ್ನೆ. ಮೊನ್ನೆ ಶಿವಶಂಕರಪ್ಪನವರು ಹೇಳಿದ್ದು ಕೂಡ ಅದನ್ನೇ. ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಇದು. ಮೊದಲು ಲಿಂಗಾಯತರು ಬರ್ತಾರೆ, ಆಮೇಲೆ ಒಕ್ಕಲಿಗರು ಬರ್ತಾರೆ. ಆದರೆ ನೀವು ಮಾಡಿರುವಂಥದ್ದೇನು, ಅದೇನು ಮಾಡಿದಿರಿ ಮಾಡಿ ಅಂತ ಹೇಳಿದರು ಹಿರಿಯ ನಾಯಕರು. ಇನ್ನು ಚರ್ಚೆ ಸಂದರ್ಭದಲ್ಲಿ ಸಚಿವ ಲಾಡ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಯಿತು. ಯಾಕಂದರೆ ಅಂಕಿಅಂಶದ ಬಗ್ಗೆ ಎಸ್ ಎಸ್ ಮಲ್ಲಿಕಾರ್ಜುನ ಮಾತಾಡ್ತಾ ಇದ್ರು. ಸಮೀಕ್ಷಾ ವರದಿನ ಸರಿ ಮಾಡಬಹುದಲ್ವಾ ಅಂತ ಲಾಡ್ ಮಧ್ಯೆ ಪ್ರಶ್ನೆ ಕೇಳಿದ್ರು. ಇದು ಇನ್ನಷ್ಟು ಪಿತ್ತ ನೆತ್ತಿಗೆರಂಗಾಗ್ಬಿಡ್ತು ಮಲ್ಲಿಕಾರ್ಜುನ ಅವರಿಗೆ. ಇದನ್ನು ಹೇಳಕ್ ನೀವ್ಯಾರು? ಇಲ್ಲಿ ಅಭಿಪ್ರಾಯ ಕೇಳಿದ್ದಾರೆ ಮುಖ್ಯಮಂತ್ರಿಗಳು, ಅಭಿಪ್ರಾಯ ಕೊಡ್ತಾ ಇದೀವಿ ನಾವು. ನಿಮ್ಮ ಸರದಿ ಬಂದಂಥ ಸಂದರ್ಭದಲ್ಲಿ ನೀವು ಅಭಿಪ್ರಾಯ ಕೊಡಿ, ಅದನ್ನು ಹೇಳಕ್ ನೀವ್ಯಾರು ಅನ್ನುವಂಥ ಪ್ರಶ್ನೆ ಕೇಳಿದ್ರು ಮಲ್ಲಿಕಾರ್ಜುನ್. ಹೀಗೆ ನಿನ್ನೆ ಪೂರ್ತಿ ಜಟಾಪಟಿ, ಒಳಗಡೆ ಆಗಿರುವಂಥದ್ದು ಅಕ್ಷರಶಃ ಭೂಕಂಪ. ಆದರೆ ಹೊರಗಡೆ ಬಂದಾದ್ಮೇಲೆ ನಾಯಕರುಗಳೇನು ಅಂದರೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಟರು. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಿವಾನಂದ ಪಾಟೀಲ್ ಬಹಳ ಅದ್ಭುತವಾದ ಪ್ರಶ್ನೆ ಎತ್ತಿದ್ರು. ಹಿಂದೆ ನಾವು ಈ ಪ್ರಯತ್ನ ಮಾಡಿ ಕೈ ಸುಟ್ಕೊಂಡಿದ್ದೀವಿ, 18ರಲ್ಲಿ ಆಗಿದ್ದೇ ಮುಂದಾಗುತ್ತೆ ನೋಡ್ತಾ ಇರಿ. ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಹೊಡೆತ ಕಟ್ಟಿಟ್ಟ ಬುತ್ತಿ. ಹಿಂದೆ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಹೊಡೆತ ತಿಂದಿದ್ದೀವಿ ನಾವು, ಅದೇ ಹೊಡೆತ ತಿನ್ನಕ್ಕೆ ನಾವು ತಯಾರಾಗಿರಬೇಕು. ಜಾತಿ ಗಣತಿ ತೀರ್ಮಾನಿಸೋ ಮೊದಲು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲಾಂದರೆ ಇದರಿಂದ ಆಗುವಂಥ ಹಾನಿ ಇದೆಯಲ್ಲ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಾತಿಗೆ MB ಪಾಟೀಲ್ ಶುರು ಮಾಡಿಕೊಂಡ್ರು. ಆ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ರು MB ಪಾಟೀಲ್. ಲಿಂಗಾಯತ ಧರ್ಮದ ವಿಚಾರವೇ ಬೇರೆ, ಈ ವಿಚಾರವೇ ಬೇರೆ, ಜಾತಿ ಗಣತಿದೇ ಬೇರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅನ್ನುವಂಥ ಪ್ರಶ್ನೆನ ಅವ್ರು ಹಾಕಿದ್ರು. ಶಿವಾನಂದ ಪಾಟೀಲ್ ಅವ್ರಿಗೆ ಉತ್ತರವನ್ನು ಕೂಡ ಕೊಟ್ಟರು. ಹಿಂದೆ ಏನಾಗಿದೆ ಗೊತ್ತಿದೆ ನಿಮಗೆ, ಇದೇ ರೀತಿ ಮುಂದುವರೆದ್ರೆ 18ರಲ್ಲಿ ಆಗಿದ್ದೇ ಮತ್ತೆ ಪುನರಾವರ್ತನೆ ಆಗುತ್ತೆ. ಹಿಂದೆ ನಾವು ಕೈ ಸುಟ್ಕೊಂಡವಲ್ಲ ಅದೇ ಆಗೋದು ಅಂತ. ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಿನ್ನೆ ಮಾತಾಡ್ತಾ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ ಏನು ಅಂದರೆ ಇದು ಈ 2 ಅಲುಗಿನ ಕತ್ತಿ ಅಲ್ಲ, ಇದು 2 ತಲೆಯ ಸರ್ಪ. ಆ ಕಡೆ ಹಿಡಿದವ್ರಿಗೂ ಕಚ್ಚುತ್ತೆ, ಈ ಕಡೆ ಹಿಡಿದವ್ರಿಗೂ ಕಚ್ಚುತ್ತೆ. ಹಿಂದೆಲ್ಲ ಈ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕ್ಕೊಂಡ್ರವ್ರು ಹೆಂಗೆ ಕಚ್ಚಿಸ್ಕೊಂಡಿದ್ದಾರೆ ಅದು ಗೊತ್ತಿರುವಂಥ ಸಂಗತಿ. ಹಿಂಗಾಗೇ ಏನು ಅಂತಂದ್ರೆ ಈಗ ಇಡೀ ನಾಯಕರಲ್ಲಿ, ಇದು ಲಿಂಗಾಯತ ನಾಯಕರುಗಳಾಗಿರ್ಬೋದು, ಒಕ್ಕಲಿಗ ನಾಯಕರಾಗಿರ್ಬೋದು, ಒಂದು ಲೆಕ್ಕದಲ್ಲಿ ಅವರಿಗೆ ಭಯ ಇದೆ, ಆತಂಕ ಇದೆ, ದುಗುಡ ಇದೆ. ನಾಳೆ ಜನರಿಗೆ ಹೆಂಗೆ ಹೋಗಿ ಮುಖ ತೋರಿಸ್ಬೇಕು ಅಂತ, ಹೆಂಗೆ ಇವ್ರನ್ನ ಫೇಸ್ ಮಾಡಬೇಕು ಅಂತ ಈಗಾಗಲೇ ವಿಪರೀತವಾದಂಥ ಅಪಸ್ವರಗಳು ಕೇಳಿಬಂದಿದೆ. ಅದೇ ಸಂಗತಿಗಳನ್ನೇ ನಿನ್ನೆ ವಿಶೇಷ ಸಂಪುಟ ಸಭೆಯಲ್ಲಿ ಪ್ರತಿಧ್ವನಿಸಿರುವಂಥದ್ದು. ಏನೇನಾಯಿತು ಪ್ರಮೋದ್? ರಂಗನಾಥ್, ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಸಭೆ ಆರಂಭವಾಗ್ತಾ ಇದ್ದಂತೆ ಸಂಪೂರ್ಣ ವಿವರವನ್ನು ಕಲ್ಯಾಣ ಇಲಾಖೆ, ಹಿಂದುಳಿದ ಕಲ್ಯಾಣ ಇಲಾಖೆ ಏನಿದೆ ಅದರ ಸೆಕ್ರೆಟರಿ ನೀಡ್ತಾರೆ. ಅದಾದ ಬಳಿಕ ಚರ್ಚೆ ಓಪನ್ ಆಗುತ್ತೆ. ಸಾಕಷ್ಟು ನಿರೀಕ್ಷೆಗಳಿತ್ತು. ಪ್ರಮುಖವಾಗಿ ಅನೇಕ ಸಚಿವರು, ಮುಖ್ಯಮಂತ್ರಿ ಸೇರಿದಂತೆ ಇನ್ನಿತರ ಸಚಿವರು, ಹಿರಿಯ ಸಚಿವರದ ಅವರ ಅಭಿಪ್ರಾಯವನ್ನು ಕೂಡ ಕೇಳೋದಕ್ಕೆ ಇದಾಗಿದ್ರು. ಆದರೆ ಮುಖ್ಯಮಂತ್ರಿಗಳೇ ಮೊದಲು ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಪ್ರಕರಣದಲ್ಲಿ ಏನೇನು ಮಾತಾಡಬೇಕಾಗಿದೆ, ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಹೇಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆದರೆ ಅದಾದ ಬಳಿಕ ಅಲ್ಲಾದಂಥ ಘಟನೆಗಳನ್ನು ನೋಡ್ತಾ ಇದ್ರೆ ಪ್ರಮುಖವಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಈ ಒಂದು ನಿರೀಕ್ಷೆಯಂತೆ ಈ ಒಂದು ವರದಿ ಏನಿದೆ ಅಥವಾ ಜಾತಿ ಗಣತಿದೆ ಅದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಂದು ಭಾಗ ಈಗಾಗಲೇ ಇರುವಂಥ ಮಾಹಿತಿಗಳನ್ನು ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಗಣತಿಯ ಪದ್ಧತಿಯ ಬಗ್ಗೆ ಲಿಂಗಾಯತ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಮುದಾಯದ ಅಧಿಕಾರಿಗಳಿಂದಲೂ ಕೂಡ ಅದನ್ನು ಅಧ್ಯಯನ ಮಾಡಲಾಗಿತ್ತು. ಅಧ್ಯಯನ ಮಾಡಿರುವಂಥ ವಿವರವನ್ನು ಪಡೆದು ಅಲ್ಲಿ ತೀವ್ರವಾದಂಥ ಆಕ್ಷೇಪಣೆ ವ್ಯಕ್ತವಾಯಿತು. ಇದ್ರ ಜೊತೆಗೆ ಒಕ್ಕಲಿಗ ನಾಯಕರು ಕೂಡ ಇದಕ್ಕೆ ದನಿಗೂಡಿಸಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲೂ ಕೂಡ ಒಕ್ಕಲಿಗ ಕೆಲ ಸಚಿವರು ನೇರವಾಗಿ ಅಂದರೆ ಅಷ್ಟೇ ಉಗ್ರವಾಗಿ ಲಿಂಗಾಯತ ನಾಯಕರು ಬಳಸಿದಂಥ ಪದವನ್ನು ಬಳಸದೇ ಇದ್ರೂ ಕೂಡ ಆದರೆ ಸಮುದಾಯದಲ್ಲಿರುವಂಥ ಗೊಂದಲ ಏನಿದೆ, ಪ್ರಮುಖವಾಗಿ
ಸಮುದಾಯದ ಸಂಖ್ಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ತೋರಿಸಲಾಗಿದೆ. ಅದರ ಜೊತೆಗೆ ಅನೇಕ ಉಪಪಂಗಡಗಳನ್ನು ಕೂಡ ಬೇರೆ ಬೇರೆ ಭಾಗವಾಗಿ ಬೇರೆ ಬೇರೆ ಸಮುದಾಯ ಅಂದರೆ ಬೇರೆ ಬೇರೆ ಪ್ರವರ್ಗದಲ್ಲಿ ಸೇರಿಸೋದಕ್ಕೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಮರುಸೊಕ್ಕಲಿಗರು ಅನ್ನುವಂಥ ಉಪಪಂಗಡ ಇದೆ, ಅದು ಹೆಚ್ಚು ಪ್ರಮಾಣದಲ್ಲಿದೆ. ಆದರೆ ಈ ಒಂದು ವರದಿಯಲ್ಲಿ ನೋಡಿದ್ರೆ ಅವರ ಪ್ರಮಾಣ ತುಂಬ ಕಡಿಮೆ ಇದೆ. ಇದನ್ನು ಮಾಡಿದ್ದಂಥ ಪದ್ಧತಿಯ ಬಗ್ಗೆ ಅಂದರೆ ಗಣತಿಯ ಪದ್ಧತಿ ಬಗ್ಗೆ ಕೂಡ ಆಕ್ಷೇಪಣೆಯನ್ನು ಅವರು ವ್ಯಕ್ತಪಡಿಸಿದ್ರು. ಆದರೆ ಅದಕ್ಕೆ OPC ನಾಯಕರು ಕೂಡ ಒಂದು ವೇಳೆ ವ್ಯತ್ಯಯವಾಗಿದ್ದರೆ ಅದನ್ನು ಮತ್ತೆ ಸರಿ ಮಾಡ್ಕೋಬೋದಲ್ಲ, ಇದನ್ನು ಮುಕ್ತವಾಗಿರುವಂಥ ಡಾಕ್ಯುಮೆಂಟ್ ಇರುವಂಥದ್ದು. ಈಗಾಗಲೇ ಏನು ಗಣತಿ ಇದೆ, ಗಣತಿ ಎಲ್ರಿಗೂ ಕೂಡ ಸೇರಿರುವಂಥದ್ದು, ಪಬ್ಲಿಕ್ ಡೊಮೈನಲ್ಲಿ ಇರುವಂಥದ್ದು. ಹೀಗಾಗಿ ಇದರ ಬಗ್ಗೆ ಚಿಂತನೆ ಮಾಡ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಇದು ಪಾಲಿಸಿ ಮ್ಯಾಟರ್ ಆಗಿರುವಂಥದ್ದು ಹೈಕಮಾಂಡ್ ನಾಯಕರೇ ಇದನ್ನು ನಮಗೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿಬಂತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಂಗನಾಥ್. ಎಸ್, ಹಾಗೆ ನೀವು ಸಂಪರ್ಕದಲ್ಲಿ ಪ್ರಮೋದ್, ಇನ್ನಷ್ಟು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಒಳಗಡೆ ಏನೇನಾಯಿತು ಅದೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ.